ತೆಗಳಿಕೆಗಳು, ಕಮೆಂಟ್ಸ್ಗಳು ನಿನಗೆ ತೆಗಳಿಕೆ ಎಲ್ಲೂ ಇಲ್ಲವೇ ಇಲ್ಲ ಜಗತ್ತಿನಲ್ಲಿ, ಎಲ್ಲ ಹೊಗಳಿಕೆ ಅಂತ ನೀವು ತಿಳ್ಕೊಂಡಿದ್ದೀರಾ. ತಿಳ್ಕೊಬೇಕಾಗಿರೋದು ಮನುಷ್ಯ. ನಾನು ಹೇಳ್ತಾ ಇರೋದು ಜಗತ್ತೇ ತಿಳ್ಕೊಬೇಕಾಗಿರೋದು. ಯಾರೋ ನನ್ನನ್ನು ಬೈತಾ ಇದ್ದಾನೆ, ಅವನಿಗೆ ನನ್ನ ಮೇಲೆ ಪ್ರೀತಿ ಇರೋದಕ್ಕೆ ಬೈತಾ ಇದ್ದಾನೆ, ದಾರಿಲಿ ಹೋಗೋವನ್ನೆಲ್ಲ ನನ್ನನ್ನು ಬೈಯಲ್ವೇ? ಓಹೋ, ನನ್ನ ಜೊತೆಯಲ್ಲಿದ್ದು ನನ್ನ ಜೊತೆಯಲ್ಲೇ ನಡೆಯುತ್ತಾ ನನ್ನ ಜೊತೆಯಲ್ಲೇ ಇರುತ್ತಾ ಇದ್ದವನು ಬೈತಾ ಇದ್ದಾನೆ. ಇಲ್ಲ, ನಾನು ಅವನನ್ನೇನೋ ಅಂದಿದ್ದೇನೆ ಅದಕ್ಕೋಸ್ಕರ ಅವನು ನನ್ನ ಬೈತಾ ಇದ್ದಾನೆ. ಎರಡಕ್ಕೂ ಸಂಬಂಧವಿಲ್ಲ ಅಂದರೆ ಅವನು ನನ್ನ ಹತ್ರಕ್ಕೂ ಬರಲ್ಲ. ಇದು ಸತ್ಯ. ಅಂದಮೇಲೆ ನನ್ನ ಎದುರಿಗಿರೋನು ಹೊಗಳುವಾಗ ಹೊಗಳಿಸ್ಕೊಂಡು ಈಗ ಅವನು ಬೈಯೋವಾಗ ಅವನು ಸರಿ ಇಲ್ಲ ಅಂತ ಏನಾದರೂ ಅಂದರೆ ತಪ್ಪಿಗಸ್ತಾಗ್ತೀನಲ್ವಾ? ಕರೆಕ್ಟ್. ಸಂತೋಷ ನನ್ನನ್ನು ಹೊಗಳಿದ್ದಾನೆ ಇಷ್ಟೊತ್ತು, ಒಳಗಡೆ ಕೈ ಮುಕ್ಕೊಂಡು ಗುರುಗಳೇ ಆಧ್ಯಾತ್ಮದಲ್ಲಿ ಅಂತೆಲ್ಲ ಅಂದಿದ್ದಾನೆ. ಈಗೆಲ್ಲೋ ಕೂತ್ಕೊಂಡು ಸಾರ್ವಜನಿಕರ ಎದುರುಗಡೆ ನಾನು ಕ್ವಶನ್ ಕೇಳ್ತಾ ಇದ್ದೀನಿ ಅಥವಾ ಇನ್ನೇನೋ ಮಾಡ್ತಾ ಇದ್ದೀನಿ, ನೀವು ಸರಿ ಇಲ್ಲ ಅಂತ ಅಂತಿದ್ದಾನೆ ಅಂದರೆ ಅದನ್ನು ನಾನು ತಗೋಬಾರ್ದು. ಅವನೇನೋ ಪ್ರೀತಿಯಿಂದ ಹೇಳಲಿಕ್ಕೆ, ಸಾರ್ವಜನಿಕವಾಗಿ ಹೇಳಲಿಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅಂತ ತಗೋಬೇಕು. ನಿಮ್ಮ ಭಾವನೆ? ನನ್ನ ಭಾವನೆ ಅಲ್ಲ, ಅದಿರೋದೇ ಹಾಗೆ. ನೀನು ಎಲ್ಲರ ಮನೆಯಲ್ಲೂ ಇದು ನಿನ್ನನ್ನು ತಗೊಂಡ್ರೆ ಜಗಳವೇ ಆಗಲ್ಲ. ನೀವು ಇವತ್ತು ದೊಡ್ಡ ಜಗಳವನ್ನು ಆಡ್ತಾ ಇದ್ದೀರಲ್ಲ, ಅವನು ಹೇಳ್ತಿರೋದು ನನಗೆ ಒಳ್ಳೇದೇ ಕಣಪ್ಪ ಅಂದ್ಕೊಂಬಿಡಿ. ನೀವು ತಗೊಳ್ಳೋದು ಬಿಡೋದು ನಿಮ್ಮ ಒಳಗಡೆ ಇದೆ. ಹೌದೌದು, ನೀವು ಹೇಳಿ ಸರ್, ಏಯ್ ನೀನು ಕೆಟ್ಟವನು, ಹೌದು ಕಣಪ್ಪ ನಾನು ಕೆಟ್ಟವನು ಬಿಡಪ್ಪ. ಇದು ನೀವು ಸ್ವಾಮಿಗಳು ಬಟ್ಟೆ ಹಾಕಿರೋದಕ್ಕೆ ಬರುವಂತ ಭಾವನೆಯ ಸಾಮಾನ್ಯವಾಗಿ ಜನಸಾಮಾನ್ಯರಲ್ಲಿ ಈ ಭಾವನೆ ಬರಕ್ ಸಾಧ್ಯ ಇದೆ. ಪ್ರಾಕ್ಟಿಕಲಿ ಬರೆಸ್ಕೋಬೇಕು, ಅದು ಯಾವುದು ಬರಲ್ಲ. ಅದಕ್ಕೆ ಗುರು ಮಾರ್ಗ ಅಂತ ಕರಿತೀವಿ. ಗುರು ಮಾರ್ಗ ಅಂತಂದ್ರೆ ಗುರು ಅಂದ್ರೆ ದ್ವಾರ. ಈಗ ಗುರು ನಾನಕ್ ಇದಾರಲ್ಲ, ಸಿಕ್ಕರೆ ಅಲ್ಲ, ಗುರು ಸಿಕ್ಕ್ರೆ ಗುರು, ಧರ್ಮ ಸಂಸ್ಥಾಪನೆ ಮಾಡಿರೋದೇ ಗುರು. ಯಾವ ಗುರುನೂ ಬರಲ್ಲಪ್ಪ. ಗುರು ಅಂದ್ರೆ ಗುರು. ಅವ್ರ ಮಧ್ವರ ಗುರು, ಇವ್ರು ಶಂಕರರ ಗುರು, ಇವ್ರು ನೀವು ಮಾಡ್ಕೊಂಡಿರೋದು. ಋಷಿಕುಮಾರ್ ಆಲ್ ಗುರು, ಮಧ್ವರು ಎಲ್ಲರಿಗೂ, ಜಗತ್ತಿಗೆ ಗುರು.